ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ. ಡಾಕ್ಟರ್ ರೈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ಸಂಚಿಕೆಯಲ್ಲಿ ಚಿಕನ್ ಪಾಕ್ಸ್ ಅಥವಾ ಸಿಡುಬು, ಅಮ್ಮ ಅಂತೆಲ್ಲ ಕರೀತಾರೆ, ಸೊ ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಸೊ ಈ ಚಿಕನ್ ಪಾಕ್ಸ್ ಅಂದರೆ ಏನು, ಇದು ಯಾಕಾಗಿ ಆಗ್ತದೆ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಮೋಸ್ಟ್ ಕಾಮನ್ ಆಗಿ ಮಕ್ಕಳು ಸ್ಕೂಲಿಗೆ ಹೋಗುವವರಲ್ಲಿ ಜಾಸ್ತಿ ಕಾಣಸಿಗ್ತದೆ. ಆಮೇಲೆ ಏಜ್ ಆದವರಿಗೆ, ದೊಡ್ಡವರಿಗೆ ಕಾಣಸಿಗ್ತದೆ, ಸ್ವಲ್ಪ ಜಾಸ್ತಿ ಸಿವಿಯರಿಟಿಯಲ್ಲಿ ಇರ್ತದೆ. ಸೊ ಈ ಚಿಕನ್ ಪಾಕ್ಸ್ ಅನ್ನೋದು ವ್ಯಾರಸೆಲ್ಲ ಎಂಬ ವೈರಸ್ಸಿಂದ ಬರುವಂಥದ್ದು. ಸೊ ಇದು ಹೇಗೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿದ್ರೆ, ಈಗ ಐದರ ಗಾಳಿಯಲ್ಲಿ ಅಥವಾ ನಮ್ಮ ಈ ಸಲೈವದಿಂದ ಅಥವಾ ಅವರಿಗೆ ಬೀಳುವಂಥ ಗುಳ್ಳೆ ತಾಗಿ ಅದರಿಂದ ಸಹ ಸ್ಪ್ರೆಡ್ ಆಗುವಂಥದ್ದು. ಸೊ ಇದು ಹೇಗೆ ಗೊತ್ತಾಗ್ತದೆ, ಇದರ ರೋಗ ಲಕ್ಷಣಗಳು ಏನು ಅಂತ. ಸೊ ಈ ವ್ಯಾರಿಸೆಲ್ಲ ಅನ್ನೋದಾಗೆ ಶುರುವಿಗೆ ಏನಾಗ್ತದೆ ಅಂತ ಹೇಳಿದರೆ, ಜ್ವರ ಇರ್ತದೆ. ಯೂಶ್ವಲಿ 2-3 ದಿವಸ ಜ್ವರ ಇರ್ತದೆ. ಆಮೇಲೆ ಕೆಮ್ಮು ಇರ್ಬೋದು, ಗಂಟಲು ನೋವು ಇರ್ಬೋದು, ಶೀತ ಇರ್ಬೋದು, ಇದೆಲ್ಲ ಇರ್ತದೆ. ಇದಕ್ಕೆ ಪ್ರೋಡರ್ಮಲ್ ಸ್ಟೇಜ್ ಅಂತ ಹೇಳ್ತೇವೆ. ಆಮೇಲೆ ಏನಾಗ್ತದೆ, ನಿಧಾನದಲ್ಲಿ ಯೂಶ್ವಲಿ ಕೆಲವರಿಗೆ 24 ಗಂಟೆಯಲ್ಲಿ ಈ ನೀರು ಗುಳ್ಳೆ ಬರುವಂಥದ್ದು, ಈ ಚೆಸ್ಟಲ್ಲಿ ಇರ್ಬೋದು ಅಥವಾ ಬ್ಯಾಕಲ್ಲಿ ಇರ್ಬೋದು, ಕೆಲವರಿಗೆ ಕೈಯಲ್ಲಿರ್ಬೋದು, ಕಿವಿಯ ಹಿಂದ್ಗಡೆ ಇರ್ಬೋದು. ಸೊ ಫಸ್ಟ್ ಶುರುವಾಗೋದು ನೀರಿನಂತಹ ಗುಳ್ಳೆ ಸ್ಟಾರ್ಟ್ ಆಗಲಿಕ್ಕೆ ಇರ್ತದೆ. ಆಮೇಲೆ ನೆಕ್ಸ್ಟ್ 24 to 48 ಅವರ್ಸಲ್ಲಿ ಇಡೀ ಬಾಡಿಗೆ ತುಂಬ ಗುಳ್ಳೆಗಳು ಸ್ಪ್ರೆಡ್ ಆಗ್ತದೆ. ಇದು ತುಂಬ ತುರ್ಸೋದಿರ್ಬೋದು ಅಥವಾ ಉರಿ ಬರೋದಿರ್ಬೋದು, ಹೀಗೆ ಇರ್ತದೆ. ಸೊ ಗಂಟಲು ಒಳಗಡೆ ಬೀಳುವಾಗ ನುಂಗ್ಲಿಕ್ಕೆ ಕಷ್ಟ ಆಗುವಂತಹದ್ದು, ನೋವಿರುವುದು, ಸೊ ಇದೆಲ್ಲ ತುಂಬ ವೀಕ್ನೆಸ್ ಇರ್ಬೋದು, ಅಥವಾ ಕೈಗಂಟುಗಳ ಜಾಯಿಂಟ್ ಪೇನ್ಸ್ ಇರ್ಬೋದು ಇದರ ಜೊತೆ ಹಾಗೆ. ಸೊ ಆಮೇಲೆ ಈ ಗುಳ್ಳೆಗಳು ನಿಧಾನವಾಗಿ ಹೊಡೆದು ಇದು ಬ್ಲ್ಯಾಕ್ ಕಲರ್ ಸ್ಕ್ಯಾಬ್ ಥರ ಆಗಿ ಉದುರ್ತದೆ. ಅರೌಂಡ್ ಗುಳ್ಳೆ ಬಿದ್ದೊಂದು 1 ವಾರದಲ್ಲಿ ಇದು ಸ್ಲೋಲಿ ರಿಸಾಲ್ವ್ ಆಗ್ತದೆ. ಸೊ ಈ ಎಲ್ಲ ಪೀರಿಯಡ್ಗಳಲ್ಲಿ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಚಾನ್ಸಸ್ ಹೈ. ಸೊ ಇದರ ಬಗ್ಗೆ ನಾವು ಯಾಕೆ ಕೇರ್ಫುಲ್ ಆಗಿರ್ಬೇಕಂತ ಹೇಳಿದರೆ, ಸೊ ಕೆಲವರಿಗೆ ಏನು ಜಸ್ಟ್ ಜ್ವರ ಬರೋದು, ಹೀಗೆ ಸಿಂಪ್ಟಮ್ಸ್ ಬಂದು ಗುಳ್ಳೆ ಆಗಿ ಅದು ರಿಸಾಲ್ವ್ ಆಗ್ತದೆ. ಬಟ್ ಕೆಲವರಿಗೆ ಇದು ಜೋರಾಗಿ ತಲೆಗೆ ಹತ್ತಿ ಎನ್ಸೆಫಲೈಟಿಸ್ ಅಂತ ಹೇಳ್ತೇವೆ. ಸೊ ಬ್ರೈನ್ ಇನ್ವಾಲ್ವ್ಮೆಂಟ್ ಇರ್ಬೋದು, ಕೆಲವರಿಗೆ ಜೋರಾಗಿ ನಿಮೋನಿಯಾ ಥರ ಜೋರಾಗ್ಬೋದು, ತುಂಬ ಸುಸ್ತು ಇರೋದು, ವೀಕ್ನೆಸ್ ಇರೋದು, ಸೊ ಹೀಗೆಲ್ಲ ಇರ್ಬೋದು. ಸೊ ಇದನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡ್ಬೋದು ಅಂತ ಹೇಳಿದರೆ, ಮೆಜಾರಿಟಿ ಆಫ್ ದ ಕೇಸಸ್ ಈ ನಮ್ಮ ಕ್ಲಿನಿಕಲ್ ಡಯಾಗ್ನೋಸ್ ಇರ್ತವೆ. ಸೊ ಜ್ವರದೊಟ್ಟಿಗೆ ನೀರಿನ ಗುಳ್ಳೆ ಎಲ್ಲ ಬಂದು ಅದು ಇಡೀ ಬಾಡಿಗೆ ಸ್ಪ್ರೆಡ್ ಆಗೋದು ನೋಡೋಕ್ಕೆ ನಮಗೆ ಗೊತ್ತಾಗ್ತದೆ ಇದು ಚಿಕನ್ ಪಾಕ್ಸ್ ಅಂತ. ಬೇರೆ ಹೇಗೆ ಕನ್ಫರ್ಮ್ ಮಾಡಲಿಕ್ಕೆ ಟೆಸ್ಟ್ ಮಾಡ್ಬೋದು ಅಂತ ಹೇಳಿದರೆ, ಈ ಗುಳ್ಳೆಯನ್ನು ಟೆಸ್ಟ್ ಮಾಡ್ಬೋದು, ಆ ಟಿಶ್ಯೂವನ್ನು, ಅಥವಾ ಬೇರೆ ಬ್ಲಡ್ ಟೆಸ್ಟಲ್ಲಿ ಸಹ ಗೊತ್ತಾಗ್ತದೆ. ಸೊ ಇದು ಯಾರಿಗೆಲ್ಲ ಮೋಸ್ಟ್ ಡೇಂಜರಸ್ ಅಂತ ಹೇಳಿದರೆ, ಚಿಕ್ಕ ಮಕ್ಕಳಿಗೆ, ತುಂಬ ಏಜ್ ಆದವರಿಗೆ, ಇಮ್ಯುನಿಟಿ ಯಾರಿಗೆ ಲೋ ಇರ್ತದೆ, ಡಯಾಬಿಟಿಸ್ ಆಗಿರ್ಬೋದು ಅಥವಾ BP ಇರ್ಬೋದು, ಕ್ಯಾನ್ಸರ್, ಇಂಥ ಇಮ್ಯುನಿಟಿ ಲೋ ಇರುವವರಿಗೆ ಇದು ತುಂಬ ಜೋರಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದನ್ನು ಹೇಗೆ ತಡೆಗಟ್ಬೋದು ಅಂತ ಮೇಯ್ನಾಗಿ ಈಗ ವ್ಯಾಕ್ಸಿನೇಷನ್ ಉಂಟು. ಸೊ ಮಕ್ಕಳಲ್ಲಿ 15 ತಿಂಗಳಲ್ಲಿ ನಾವು ಈ ಚಿಕನ್ ಪಾಕ್ಸ್ ಭಾರತಕ್ಕೆ ವ್ಯಾಕ್ಸಿನ್ ಉಂಟು, ಅದು ಒಂದು ಕೊಟ್ಟು ಮತ್ತು 3 ತಿಂಗಳಲ್ಲಿ ಸೆಕೆಂಡ್ ಡೋಸ್ ಕೊಡ್ಬೋದು. ಆಮೇಲೆ ಇದು ಏನಂತ ಹೇಳಿದ್ರೆ, ನೋವು ಏನು ಜಾಸ್ತಿ ಆಗೋದಿಲ್ಲ, ಬಿಕಾಸ್ ನಾವು ಇನ್ಸುಲಿನ್ ಹೇಗೆ ಕೊಡ್ತೇವೆ ಸಬ್ಕ್ಯೂಟೇನಿಯಸ್ ಹಾಗೆ ಇರುವಂಥದ್ದು ಇನ್ಸುಲಿನ್. ಸೊ 2 ಡೋಸ್ ಇರ್ತದೆ, 15 ತಿಂಗಳಲ್ಲಿ ಒಂದು, ಮತ್ತೊಂದು 3 ತಿಂಗಳಾದ ನಂತರ. ಒಂದು ವೇಳೆ ನೀವು ಚಿಕ್ಕದಲ್ಲಿ ತಗೊಂಡಿರದಿದ್ದರೆ, ದೊಡ್ಡವರಾದ ನಂತರ ಸಹ ನಿಮಗೆ ಚಿಕನ್ ಪಾಕ್ಸ್ ಬರದೇ ಇದ್ದರೆ ನೀವು ತಗೊಳ್ಬೋದು. ಸೊ ಫಸ್ಟ್ ಡೋಸ್ ಇರ್ತದೆ, ಆಮೇಲೆ 4 ವಾರದ ನಂತರ ಮತ್ತೊಂದು ಡೋಸ್ ಇರ್ತದೆ. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ಬರುವಂತಹ ಚಾನ್ಸಸ್ ಕಮ್ಮಿ ಇರ್ತದೆ. ಬಂದರೂ ಸಹ ಈ ಗುಳ್ಳೆಗಳು 2-3 ಹಾಗೆ ಬಂದು ಕಡಿಮೆ ಆಗ್ತದೆ. ಸೊ ಜೋರಾಗುವ ಚಾನ್ಸಸ್ ಇರುವುದಿಲ್ಲ. ಮತ್ತೊಂದು ಇದಕ್ಕೆ ಟ್ರೀಟ್ಮೆಂಟ್. ಸೊ ಮೇಯ್ನಾಗಿ ಇದಕ್ಕೆ ಟ್ರೀಟ್ಮೆಂಟ್ ಏನಂತಂದರೆ, ಚೆನ್ನಾಗಿ ನೀರಿನ ಅಂಶ ತಗೊಳ್ಳುವಂಥದ್ದು, ಹೈಡ್ರೇಷನ್ ಮಾಡುವಂಥದ್ದು, ಮತ್ತು ತುರಿಕೆಗೆ ನಾವು ಯೂಶ್ವಲಿ ತುರಿಕೆ ಆಗದಾಗೆ ಟ್ಯಾಬ್ಲೆಟ್ ಕೊಡ್ತೇವೆ. ಮತ್ತು ಜ್ವರಕ್ಕೆ ಹೈ ಗ್ರೇಡ್ ಜ್ವರ ಇರ್ತದೆ, 101, 102, ಸೊ ಅದಕ್ಕೆ ಕೊಡ್ತೇವೆ. ಮತ್ತೊಂದು ಆ್ಯಂಟಿ ವೈರಲ್ ಇರ್ತದೆ, ವ್ಯಾಲ್ಸೈಕ್ಲೋವಿರ್, ಎಸೈಕ್ಲೋವಿರ್ ಅಂತ ಉಂಟು. ಸೊ ಈ ಟ್ಯಾಬ್ಲೆಟನ್ನು ಕೊಡ್ತೇವೆ. ಸೊ ಇದರಿಂದಾಗಿ ಏನಾಗ್ತದೆ, ಈ ಕಲೆಗಳೆಲ್ಲ ಜಾಸ್ತಿ ನಿಲ್ಲುವುದಿಲ್ಲ, ಸೊ ಸಿವಿಯರಿಟಿ ಕಮ್ಮಿ ಆಗ್ತದೆ, ಹೀಗೆ ಲಿಷನ್ಸ್ ಎಲ್ಲ ಬೇಗ ಹೀಲ್ ಆಗ್ತದೆ, ಕಲೆಗಳೆಲ್ಲ ಉಳಿಯುವುದಿಲ್ಲ. ಸೊ ಇದಕ್ಕೋಸ್ಕರ ನಾವು ಆ್ಯಂಟಿ ವೈರಲ್ ಕೊಡ್ಬೋದು. ಸೊ ಆ್ಯಂಟಿ ವೈರಲ್ಲು ಕೊಡದಿದ್ದರೂ ಇದು ಕ್ಯೂರ್ ಆಗೋದಿಲ್ವಾ? ಆಗ್ತದೆ. 7 ದಿವಸ ಆಗುವಾಗ ಇದೆಲ್ಲ ಕ್ಯೂರ್ ಆಗ್ತದೆ, ಬಟ್ ಕಲೆ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ಮತ್ತು ತುಂಬ ಲೇಷನ್ಸ್ ಬೀಳುವ ಚಾನ್ಸಸ್. ಸೊ ಇದರಿಂದ ಸ್ವಲ್ಪ ಸಿವಿಯಾರಿಟಿ ಕಡಿಮೆ ಆಗ್ತದೆ, ಮತ್ತು ಕಾಂಪ್ಲಿಕೇಶನ್ಗೆ ಹೋಗುವ ಚಾನ್ಸಸ್ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು.
ಸೊ ಆಮೇಲೆ ಕೆಲವು ತುಂಬ ಮಿತ್ಗಳಿವೆ. ಸೊ ಏನಂತ ಹೇಳಿದರೆ, ಸೊ ಆ ಗುಳ್ಳೆ ಬಿದ್ದ ನಂತರ 7 ದಿವಸ ಸ್ನಾನ ಮಾಡಬಾರ್ದಂತ. ಸೊ ಇದು ತಪ್ಪು ಕಲ್ಪನೆ. ನಾವು ಈ ಬೆವರೆಲ್ಲ ನಿಂತರೆ ತುರಿಸೋದು ಜಾಸ್ತಿ, ಇಚ್ಚಿಂಗ್ ಆಗೋದು ಜಾಸ್ತಿ, ತುರುವಾಗೋದು ಹೊರತು ನಮ್ಮ ಮುಖದಲ್ಲಿ ಎಲ್ಲ ಕಲೆ ನಿಲ್ತದೆ. ಸೊ ಹಾಗಾಗಿ ನಾವು ರೆಗ್ಯುಲರಾಗಿ ಸ್ನಾನ ಡೈಲಿ ಮಾಡಬೇಕು. ಬಟ್ ತುಂಬ ಬಿಸಿ ನೀರು ಅಲ್ಲ, ವಾರ್ಮ್ ವಾಟರ್, ಸ್ವಲ್ಪ ವಾರ್ಮ್ ವಾಟರಲ್ಲಿ ಇದು ಮಾಡಬೇಕು. ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಬೋದು. ಮತ್ತೊಂದು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ನೀಮ್ ಲೀವ್ಸನ್ನು ಹಾಕಿ ಫುಲ್ ತಿಕ್ಕುತ್ತಾರೆ. ಸೊ ಈ ನೀಮ್ ಲೀವ್ಸ್ ಏನಂತ ಹೇಳಿ ತಿಕ್ಕುವಾಗ ಏನಾಗ್ತದೆ, ಪುನಃ ಹಾಗೆ ಎಲ್ಲ ಲೀವ್ಸನ್ನು ಹೊಡೆದು ಅದು ಕಲೆಗಳು ಜಾಸ್ತಿ ಆಗ್ತದೆ. ಸೊ ಇದು ತಪ್ಪು ಕಲ್ಪನೆ. ಬೇಕಿದ್ರೆ ನೀವು ಜಸ್ಟ್ ಡಿಪ್ ಮಾಡಿ ವಾಟರಲ್ಲಿ ನೀಮ್ ಲೀವ್ಸನ್ನು, ಆಮೇಲೆ ಅದನ್ನು ಸ್ನಾನ ಮಾಡಿ. ಅದನ್ನು ಹಿಡಿದು ಉಜ್ಜೋದು ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಿಂದಾಗಿ ಒಂದು ಏನಾಗ್ತದೆ, ಈ ಹೊಡೆದು ಕಲೆಗಳೆಲ್ಲ ನಿಲ್ತದೆ ಹೋದ ನಂತರ. ಮತ್ತೊಂದು ಏನಾಗ್ತದೆ, ಅದರಿಂದಾಗಿ ಈಗ ಪ್ಯೂರ್ ಆಗಿ ಇರೋದಿಲ್ಲ, ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಆ ಕಲೆಗಳೆಲ್ಲ ಜೋರಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಆದ್ದರಿಂದ ಡೈಲಿ ನೀವು ಸ್ನಾನ ಮಾಡಿ. ತುಂಬ ಬಿಸಿ ನೀರು ಬೇಡ. ಮತ್ತು ನೀಮ್ ಲೀವ್ಸ್ ಹೀಗೆ ಹಾಕಿ ಆಮೇಲೆ ಸ್ನಾನ ಮಾಡಿದರೆ ನೋ ಪ್ರಾಬ್ಲಮ್. ಬಟ್ ಅದನ್ನು ತಿಕ್ಕೋದು ಬೇಡ, ಗೊತ್ತಾಯ್ತಲ್ಲ. ಆಮೇಲೆ ಏನಂತ ಹೇಳಿದರೆ, ಇದು ಏನು ತಿನ್ನದೇ ಇರೋದು ಅದು ಇಲ್ಲ. ನೀವು ನಿಮ್ಮ ಇಮ್ಯುನಿಟಿಯನ್ನು ಆದಷ್ಟು ಸ್ಟ್ರೆಂತ್ ಮಾಡುವಾಗ ಈ ಟೈಮಲ್ಲಿ ನೀವು ಬೇಗ ಹೀಲ್ ಆಗ್ಬೋದು. ಸೊ ಅದರಿಂದ ಕರೆಕ್ಟಾಗಿ ನೀರು ಕುಡಿಬೇಕು. ಆದಷ್ಟು ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಜಾಸ್ತಿ ತೆಕ್ಕೊಳ್ಬೇಕು. ನಾನ್ ವೆಜ್ 1 ವೀಕಿಗೆ ಅವಾಯ್ಡ್ ಮಾಡಿದರೆ ನೋ ಪ್ರಾಬ್ಲಮ್. ಎಗ್ ತಿನ್ಬೋದು, ಎಗ್ ಫಿಶ್ ತಿನ್ಬೋದು. ಚಿಕನ್ 1 ವೀಕ್ ಅವಾಯ್ಡ್ ಮಾಡಿ. ಆಮೇಲೆ ಆಯಿಲಿ ಐಟಮ್ಸ್, ಜಂಕ್ ಫುಡ್ಡನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿ. ಮನೆಯಿದ್ದೇ ಕಮ್ಮಿ ಖಾರದ್ದು, ಕಮ್ಮಿ ಉಪ್ಪಿದ್ದು ಫುಡ್ಡನ್ನು ನಾರ್ಮಲ್ ಆಗಿ ನೀವು ತೆಕ್ಕೊಳ್ಬೋದು. ಸೊ ಆದ್ದರಿಂದ ಆಮೇಲೆ ಮತ್ತೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ, ನಿಮಗೆ ಇದು ಇರುವಾಗ ನೀವು ಮತ್ತೊಬ್ಬರಿಗೆ ಸ್ಪ್ರೆಡ್ ಮಾಡುವ ಚಾನ್ಸಸ್ ಅಬೌಟ್ 90 to 100% ಇರ್ತದೆ. ಆದ್ದರಿಂದ ಒಂದು ರೂಮಲ್ಲೇ ನೀವು ಐಸೋಲೇಟ್ ಆಗಿ ನೀವು ತಿಂದದ್ದು ಪ್ಲೇಟ್ ಇದೆಲ್ಲ ಚೆನ್ನಾಗಿ ನೀವೇ ತೊಳೆದು ಇಡಿ. ಆಮೇಲೆ ಬೇರೆಯವರು ಅದನ್ನು ಹ್ಯಾಂಡಲ್ ಮಾಡಿ, ಮನೆಯಲ್ಲಿ ಚಿಕ್ಕ ಮಕ್ಕಳು ಅಥವಾ ತುಂಬ ಪ್ರಾಯದವರು, ಇಮ್ಯುನಿಟಿ ಕಮ್ಮಿ ಅವರಿದ್ದರೆ ಅರೌಂಡ್ ಅಪ್ ಟು 2 ವೀಕ್ಸ್ ಅವರಿಂದ ದೂರ ಇರಿ. ಸೊ ಇದನ್ನೆಲ್ಲ ಪ್ರಿಕಾಷನ್ಸ್ ತೆಕ್ಕೊಂಡ್ರೆ ನಿಮಗೆ ಬಾರದಾಗೆ ನೋಡ್ಕೊಳ್ಬೋದು. ಆಮೇಲೆ ವ್ಯಾಕ್ಸಿನೇಷನ್ ಇಸ್ ದ ಬೆಸ್ಟ್ ಪ್ರಿವೆನ್ಷನ್ ಅಥವಾ ಸಿವಿಯರಿಟಿ ಕಮ್ಮಿ ಮಾಡಲಿಕ್ಕೆ. ಆದ್ದರಿಂದ ಚಿಕ್ಕ ಮಕ್ಕಳಿಗೆ 15 ತಿಂಗಳಾದ ತಕ್ಷಣ ಒಂದು ಡೋಸ್ ವ್ಯಾಕ್ಸಿನೇಷನ್ ಕೊಡಿ. ಆಮೇಲೆ 3 ತಿಂಗಳಾದ ನಂತರ ಸೆಕೆಂಡ್ ಡೋಸ್. ನೀವು ದೊಡ್ಡವರಾಗಿ ನಿಮಗೆ ಇಷ್ಟರವರೆಗೆ ಚಿಕನ್ ಪಾಕ್ಸ್ ಬಾರದೇ ಇದ್ದರೆ ಅಥವಾ ವ್ಯಾಕ್ಸಿನ್ ತಗೊಳ್ಳದೇ ಇದ್ದರೆ ನೀವು ಇಮಿಡಿಯೇಟ್ಲಿ ತಗೊಳ್ಬೋದು ಫಸ್ಟ್ ಡೋಸ್. ಆಮೇಲೆ 4 ವಾರದ ನಂತರ ಮತ್ತೊಂದು, ಅದು ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್. ನಾವು ಇನ್ಸುಲಿನ್ ಹೇಗೆ ಕೊಡ್ತೇವೆ ಹಾಗಾಗಿ ವ್ಯಾಕ್ಸಿನ್ ಏನು ತುಂಬ ನೋವಾಗೋದಿಲ್ಲ. ಇವತ್ತಿನ ಮಾಹಿತಿ ನಿಮಗೆಲ್ಲ ಹೆಲ್ಪ್ಫುಲ್ ಆಗ್ತದೆ ಅಂತ ತಿಳ್ಕೊಳ್ತೇನೆ.